ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು ಡೇ 4 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು, ನನ್ನ ಸೀರೀಸನ್ನು ಫಾಲೋ ಯಾರ್ಯಾರು ಮಾಡ್ತಾ ಇದ್ದೀರಾ. ಡೇ 3, 2 ಹಾಗೆ ಡೇ 1 ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ವಿ ಎ ಒ ಒಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಡೈಲಿ. ಸೊ ಯಾರ್ಯಾರು ಈ ವೀಡಿಯೋಸ್ಗಳನ್ನು ನೋಡಿಲ್ಲ, ಫಸ್ಟ್ ನೋಡಿಬಿಟ್ಟು ಅದ ನಂತರ ಈ ವಿಡಿಯೋವನ್ನು ನೋಡಿ. ಯಾಕಂದರೆ ಪ್ರತಿ ವಿಡಿಯೋದಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಬಂದಿದ್ದು, ಹಾಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತು ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ಕ್ವಶನ್ ನೋಡಿದಾಗ ನೀವು ಏನು ಕೇಳಿದರೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಭಾಗ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆರ್ಟಿಕಲ್ಸ್ಗಳನ್ನು ಕೊಟ್ಟಿದ್ದಾರೆ. ಭಾಗ 2ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಆರ್ಟಿಕಲ್ಲು ಏನು ಹೇಳುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 2 ಕಾಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕಾಲಮ್ಸ್ಗಳ ಜೊತೆಗೆ ಇವಾಗ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಅಂದರೆ ಅನುಸೂಚಿ 243 ಏನು ಹೇಳುತ್ತೆ, ಗ್ರಾಮ ಸಭೆ ಬಗ್ಗೆ ಹೇಳುತ್ತಾ. ಆಪ್ಷನ್ ಬಿ ಆರ್ಟಿಕಲ್ 243D ಏನು ಹೇಳುತ್ತೆ, ಪಂಚಾಯತ್ಗಳಲ್ಲಿ ಒಂದು ಸ್ಥಾನಗಳ ಒಂದು ಮೀಸಲಾತಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅನುಸೂಚಿ 243G ಪಂಚಾಯತ್ಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅನುಸೂಚಿ 243J ಪಂಚಾಯತ್ ಚುನಾವಣೆಗಳು ಅನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ನಾವು ನೋಡಬೇಕು ಅಂದರೆ ಈ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ನೀವು ಇದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಕೆಳಗಡೆ ಆಯ್ಕೆಗಳಂತ ಕೊಟ್ಟಿದ್ದಾರೆ. ಸೊ ಯಾವ ಆಪ್ಷನ್ಸ್ಗಳು ಕರೆಕ್ಟ್ ಆಗಿವೆ ಅಂತ, ಕರೆಕ್ಟಾದ ಆನ್ಸರ್ಸ್ಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಒಂದ್ಸಲ ಥಿಂಕ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಇನ್ನೊಂದು ಪಾಯಿಂಟ್ ಏನಂದರೆ, ಇವಾಗ ನೀವು ವಿಲೇಜ್ ಅಕೌಂಟೆಂಟ್ಗೆ ಪಂಚಾಯತ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಇದು ನಮ್ಮದು ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಭಾಗ 9ರಲ್ಲಿ ಈ ಒಂದು ಚಾಪ್ಟರ್ ಬರುತ್ತೆ. ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಇಲ್ಲಾಂದರೆ ನಾನೇ ಒಂದು ಇದ್ರ ಮೇಲೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಯಾಕಂದರೆ ಇಂಪಾರ್ಟೆಂಟ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಬಿ ಮತ್ತು ಸಿ ಸರಿಯಾದ ಉತ್ತರ. ಸೊ ಇವಾಗ ಒಂದು ಡಿಸ್ಕ್ರಿಪ್ಷನನ್ನು ನೋಡೋಣ. ನೀವು ಅನುಸೂಚಿ 243 ಗ್ರಾಮ ಸಭೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ 1ನಲ್ಲಿ. ಇದು ಒಂದು ತಪ್ಪಾದ ಆಪ್ಷನ್ನು. ಯಾಕಂದರೆ ಅನುಸೂಚಿ 243 ಇದು ಭಾಗ 9 ಪಂಚಾಯತ್ ಒಂದು ಅಡಿಯಲ್ಲಿ ಡೆಫಿನೇಷನ್ಸ್ಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇವಾಗ ಪಂಚಾಯತ್ ಅಂದರೆ ಏನು, ಗ್ರಾಮ ಸಭಾ ಅಂದರೆ ಏನು, ಈ ರೀತಿ ಡೆಫಿನೇಷನ್ಸ್ಗಳು 243 ಒಂದು ಆರ್ಟಿಕಲ್ಸ್ಗಳಲ್ಲಿ ಒಂದು ಡೆಫಿನೇಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಗ್ರಾಮ ಸಭೆ ಬಗ್ಗೆ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಏನು ರಾಂಗ್ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಬೋದು ಅನುಸೂಚಿ 243 ಏನು ಹೇಳುತ್ತೆ, ವ್ಯಾಖ್ಯಾನಗಳು ಅಂದರೆ ಡೆಫಿನೇಷನ್ಸ್ಗಳು ಹೇಳುತ್ತೆ. ಅಂದರೆ ಗ್ರಾಮ ಸಭಾ ಅಂದರೆ ಏನು, ಪಂಚಾಯತ್ ಅಂದರೆ ಏನು, ಆ ರೀತಿ ಡೆಫಿನೇಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದು ಫಸ್ಟ್ ಆಪ್ಷನ್ನು ರಾಂಗ್ ಆಗಿರುತ್ತೆ ಅದಕ್ಕೆ. ಅದೇ ರೀತಿ ನೀವು ನೋಡ್ಬೋದು ಅನುಸೂಚಿ 243B ಏನು ಹೇಳುತ್ತೆ ಅಂದರೆ ಗ್ರಾಮ ಸಭೆ ಬಗ್ಗೆ ಹೇಳುತ್ತೆ. ಸೊ 243 ಏನು ಹೇಳುತ್ತೆ, ಡೆಫಿನೇಷನ್ಸ್ಗಳು ಹೇಳುತ್ತೆ. ಅದರಲ್ಲಿ 243B ಗ್ರಾಮ ಸಭೆಯ ಬಗ್ಗೆ ಒಂದು ಡೆಫಿನೇಷನನ್ನು ಹೇಳುತ್ತೆ. ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇಂಪಾರ್ಟೆಂಟು 243J ಏನು ಹೇಳುತ್ತೆ. ಸೊ ಪಂಚಾಯಿತಿಗಳ ಒಂದು ಲೆಕ್ಕಪತ್ರಗಳ ಹಾಗೂ ಒಂದು ಲೆಕ್ಕಪತ್ರಗಳ ಮತ್ತು ಲೆಕ್ಕ ಪರಿಶೋಧನೆಗಳ ಕುರಿತು ಒಂದು ವ್ಯವಹರಿಸುತ್ತದೆ. ಅಂದರೆ ಇದೇನು ಡೀಲ್ ಮಾಡುತ್ತೆ ಅಂದರೆ ಆಡಿಟ್ ಆಫ್ ದ ಅಕೌಂಟ್ಸ್ ಆಫ್ ದಿ ಪಂಚಾಯತ್. ಸೊ ಈ ಆರ್ಟಿಕಲ್ಸ್ಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ನೋಡಿದಾಗ ಆರ್ಟಿಕಲ್ 243K ಏನು ಹೇಳುತ್ತೆ, ಎಲೆಕ್ಷನ್ಸ್ಗಳ ಬಗ್ಗೆ ಹೇಳುತ್ತೆ. ಸೊ ಪಂಚಾಯತ್ ಎಲೆಕ್ಷನ್ಸ್ಗಳ ಬಗ್ಗೆ ಯಾವ ಒಂದು ಅನುಸೂಚಿಯಲ್ಲಿ ಹೇಳುತ್ತೆ ಅಂದರೆ 243K ಬಲ್ಲಿ ಅನುಸೂಚಿಯಲ್ಲಿ ಹೇಳುತ್ತೆ. ಅದೇ ರೀತಿ ನೀವು 243G ಅನ್ನು ನೋಡಿದಾಗ ಪಂಚಾಯತ್ಗಳ ಒಂದು ಅಧಿಕಾರ ಹಾಗೂ ಒಂದು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. 243J ಪವರ್, ಆಡಿಟ್
ಅಥಾರಿಟಿ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪಂಚಾಯತ್ಸ್ಗಳ ಬಗ್ಗೆ ಹೇಳುತ್ತೆ. ಅದೇ ರೀತಿ ನೀವು ನೋಡಿದಾಗ ನೀವು 243D ಏನು ಹೇಳುತ್ತೆ ಅಂದರೆ ಪಂಚಾಯತಿಗಳ ಒಂದು ಸ್ಥಾನಗಳ ಒಂದು ಮೀಸಲಾತಿ ಅಂದರೆ ರಿಸರ್ವೇಷನ್ ಸೀಟ್ಸ್ ಆಫ್ ದಿ ಪಂಚಾಯತ್ಗಳ ಬಗ್ಗೆ ಹೇಳುತ್ತೆ. ಅಂದರೆ ಇವಾಗ ಶೆಡ್ಯೂಲ್ ಟ್ರೈಬ್ಸ್ ಆಗಿರ್ಬೋದು, ಶೆಡ್ಯೂಲ್ ಕಾಸ್ಟ್ ಆಗಿರ್ಬೋದು, ವುಮೆನ್ಸ್ಗಳು, ಇವರಿಗೆಲ್ಲ ಎಷ್ಟೆಷ್ಟು ಒಂದು ಮೀಸಲಾತಿಗಳನ್ನು ನೀಡಬೇಕು ಅನ್ನೋದನ್ನು ಯಾವುದು ಒಂದು ಹೇಳುತ್ತೆ ಅಂದರೆ 243Dಗಳ ಬಗ್ಗೆ ಹೇಳುತ್ತೆ. ಸೊ ಈ ಒಂದು ಆರ್ಟಿಕಲ್ಸ್ಗಳು ಏನಿದಾವಲ್ಲ ಒಂದು ಕಡೆ ಬರೆದಿಟ್ಕೊಂಡು ಎಕ್ಸಾಮ್ಸ್ಗೆ ರಿವಿಷನ್ ಮಾಡಿ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸನ್ನು ನೋಡೋದಾದರೆ ನೀವು ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳಿದ್ದಾರೆ ಅಂದರೆ, ಸೊ ಕೆಳಗಿನ ಹೇಳಿಕೆಗಳು ಸರಿಯಾಗಿಲ್ಲ. ಸೊ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂದರೆ ನಾಟ್ ಕರೆಕ್ಟ್ ಅಂತ ಹೇಳಬೇಕು ನೀವು. ಸೊ ಟೋಟಲ್ ಆಗಿ ಒಂದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಒಂದು ರಾಂಗ್ ಸ್ಟೇಟ್ಮೆಂಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದರೆ ಫಸ್ಟು ಕಮೆಂಟ್ ಮಾಡಿ, ಅದಾದ ನಂತರ ಆನ್ಸರನ್ನು ನೋಡಿ. ಸೊ ಈ ಕ್ವಶನು ಬೇಸಿಕ್ಲಿ ಏನು ಹೇಳುತ್ತಪ್ಪ ಅಂದರೆ, ನಮ್ಮದು ಇವಾಗ ಸ್ಪೀಕರ್ಸ್ಗಳಿರ್ತಾರಲ್ಲ, ಲೋಕಸಭಾದಲ್ಲಿ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ವಿಧಾನ ಪರಿಷತ್ತಲ್ಲಿ ಏನು ಸ್ಪೀಕರ್ಸು ಡೆಪ್ಯೂಟಿ ಸ್ಪೀಕರ್ಸ್ ಇರುತ್ತಲ್ಲ, ಅವರನ್ನು ಯಾರು ಆಯ್ಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಈ ಇದಕ್ಕೆ ಆನ್ಸರ್ ನೋಡೋಕ್ಕಿಂತ ಮೊದಲು ನಾವು ಏನು ಮಾಡೋಣ, ಈ ಟೇಬಲನ್ನು ಸರಿಯಾಗಿ ನೋಡ್ಕೊಳ್ಳೋಣ. ಅಂದರೆ ನಿಮಗೆ ಈ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ನಾವು ನೋಡೋಣ ಲೋಕಸಭಾ ಹಾಗೂ ರಾಜ್ಯಸಭಾದಲ್ಲಿ ಯಾವ ರೀತಿ ಒಂದು ಆಯ್ಕೆ ಮಾಡ್ತಾರೆ ಅಂತ. ಫಸ್ಟ್ ಲೋಕಸಭಾದಲ್ಲಿ ನೋಡೋಣ. ಲೋಕಸಭಾದಲ್ಲಿ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ, ಮೆಂಬರ್ಸ್ ಆಫ್ ದಿ ಲೋಕಸಭಾ ಅಂದರೆ ಲೋಕಸಭಾ ಸದಸ್ಯರೇ ಏನು ಮಾಡ್ತಾರೆ ಅಂದರೆ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡ್ತಾರೆ. ಸೊ ಇದು ಸಂವಿಧಾನದಲ್ಲಿ ಆರ್ಟಿಕಲ್ 93ರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಆರ್ಟಿಕಲ್ಸು ತುಂಬ ಇಂಪಾರ್ಟೆಂಟು, ಹಾಗೆ ಯಾರು ಆಯ್ಕೆ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೀವು ರಾಜ್ಯಸಭಾದಲ್ಲಿ ನೋಡಿದಾಗ ಸಭಾಪತಿ ಮತ್ತು ಉಪಸಭಾಪತಿ, ಚೇರ್ಮನ್ನು ಮತ್ತು ಡೆಪ್ಯೂಟಿ ಚೇರ್ಮನನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ, ಚೇರ್ಮನ್ನು ವೈಸ್ ಪ್ರೆಸಿಡೆಂಟೇ ಏನಾಗಿರ್ತಾರಪ್ಪ ಅಂದರೆ ಒಂದು ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ಹಾಗೆ ವೈಸ್ ಪ್ರೆಸಿಡೆಂಟನ್ನು ಯಾವ ರೀತಿ ಒಂದು ಆಯ್ಕೆ ಮಾಡ್ತಾರಪ್ಪ ಅಂದರೆ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಆಫ್ ಬೋತ್ ದ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಈ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿರ್ತಕ್ಕಂತಹ ಒಂದು ಸಂಸತ್ ಭವನ ಸದನಗಳ ಒಂದು ಸದಸ್ಯರಿಂದ ಆಯ್ಕೆ ಮಾಡ್ತಾರೆ, 2 ಹೌಸಿಂದ ಆಯ್ಕೆ ಮಾಡ್ತಾರೆ, ಬೋತ್ ದ ಹೌಸ್ ಅಂತ ಹೇಳಿದ್ದಾರೆ. ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಕೂಡಿ ಆಯ್ಕೆ ಮಾಡ್ತಾರೆ ವೈಸ್ ಪ್ರೆಸಿಡೆಂಟು. ಸೊ ಈ ವೈಸ್ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅಂದರೆ ಚೇರ್ಮನ್ ಆಗಿರ್ತಾರೆ ರಾಜ್ಯಸಭಾದು. ಈ ಆರ್ಟಿಕಲ್ ಎಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 64 ಮತ್ತು 89ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗೆ ನೀವು ಡೆಪ್ಯೂಟಿ ಸ್ಪೀಕರನ್ನು ನೋಡಿದಾಗ ಡೆಪ್ಯೂಟಿ ಸ್ಪೀಕರ್ ಯಾರಾಗಿರ್ತಾರೆ ಅಂದರೆ ರಾಜ್ಯಸಭೆ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಮೆಂಬರ್ ಆಫ್ ದ ರಾಜ್ಯಸಭಾ ಎಲೆಕ್ಟ್ ದ ಡೆಪ್ಯೂಟಿ ಸ್ಪೀಕರ್. ಸೊ ಚೇರ್ಮನ್ ಯಾರಾಗಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಡೆಪ್ಯೂಟಿ ಸ್ಪೀಕರ್ ಯಾರಾಗ್ತಾರೆ ಅಂದರೆ ರಾಜ್ಯಸಭಾದಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗಳೇ ಆಯ್ಕೆ ಮಾಡ್ತಾರೆ. ಇದನ್ನು ಎಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 89ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅದೇ ರೀತಿ ನೀವು ಇವಾಗ ವಿಧಾನಸಭಾ ಹಾಗೂ ವಿಧಾನ ಪರಿಷತ್ತಲ್ಲಿ ನೋಡಿದಾಗ, ಫಸ್ಟ್ ವಿಧಾನಸಭೆ ಬಗ್ಗೆ ಡಿಸ್ಕಸ್ ಮಾಡಿದಾಗ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರು ಅನ್ನು ಯಾರು ಆಯ್ಕೆ ಮಾಡ್ತಾರೆ, ಶಾಸನಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ಲೇ ಇರ್ತಕ್ಕಂತಹ ಮೆಂಬರ್ಸ್ಗಳೇ ಏನು ಮಾಡ್ತಾರೆ ಅಂದರೆ ಒಂದು ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡ್ತಾರೆ. ಇದನ್ನು ಎಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 178 ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 178ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿಸ್ಕಸ್ ಮಾಡಿದ್ದಾರೆ. ಅದೇ ರೀತಿ ನೀವು ನೋಡ್ಬೋದು ಶಾಸನ ಪರಿಷತ್ತು ಅಥವಾ ವಿಧಾನ ಪರಿಷತ್ತಲ್ಲಿ ನೋಡಿದಾಗ ಚೇರ್ಮನ್ನು ಮತ್ತು ಡೆಪ್ಯೂಟಿ ಚೇರ್ಮನನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಸೇಮು ಅದೇ ಪರಿಷತ್ತು ಅಂದರೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲೇ ಆಯ್ಕೆ ಮಾಡ್ತಾರೆ. ಸೊ ಇದು ಆರ್ಟಿಕಲ್ ಎಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 182ನಲ್ಲಿ ಏನು ಮಾಡಿದ್ದಾರೆ, ಇದನ್ನು ಡಿಸ್ಕಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನಾನು ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ಒಂದ್ಸಲ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕ್ವಶನನ್ನು ನೋಡೋದಾದರೆ ಏನು ಕೇಳಿದ್ದಾರೆ ಅಂದರೆ, ಎತ್ತಿನಹೊಳೆ ಸಂಗ್ರಮ ಕುಡಿಯುವ ಒಂದು ನೀರು ಸರಬರಾಜು ಯೋಜನೆ ಒಂದು ಡ್ಯಾಶ್
ಸಂಸ್ಥೆಯ ಪ್ರಮುಖ ಯೋಜನೆ ಆಗಿದೆ ಅಂತ ಕೇಳಿದ್ದಾರೆ. ಅಂದರೆ ಎತ್ತಿನಹೊಳೆ ಸಂಗಮ ಕುಡಿಯುವ ನೀರಿನ ಸರಬರಾಜು ಏನಿದೆ ಇದೊಂದು ಯಾವ ಒಂದು ಸಂಸ್ಥೆಯ ಯೋಜನೆ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಎತ್ತಿನಹೊಳೆ ದ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಈಸ್ ಅ ಫೆಲೋಶಿಪ್ ಪ್ರಾಜೆಕ್ಟ್ ಆಫ್ ಅಂತ ಕೇಳಿದ್ದಾರೆ. ಯಾವ ಒಂದು ಸಂಸ್ಥೆಯ ಒಂದು ಪ್ರಮುಖ ಯೋಜನೆ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅನ್ನು ನೋಡೋದಾದ್ರೆ ನೀವು ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್, ಅಥವಾ ಆಪ್ಷನ್ 2 ನೋಡೋದಾದರೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್. ಅದೇ ರೀತಿ ನೀವು ನೋಡೋದಾದರೆ ಆಪ್ಷನ್ 3 ನೋಡಿದರೆ ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನಾ. ಹಾಗೆ ಫೋರ್ತ್ ಕ್ವಶನು ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಸೊ ಯಾವ ಒಂದು ಆಪ್ಷನ್ ಸರಿಯಾಗಿರಬಹುದು ಈ ಕ್ವಶನ್ಸ್ಗೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಸೊ ಈ ಕ್ವಶನ್ಸ್ ಬಗ್ಗೆ ನೀವು ಡಿಸ್ಕಷನ್ ಮಾಡೋದಾದರೆ ಇದರ ಯೋಜನೆ ಹೆಸರು ಏನಂದರೆ ಎತ್ತಿನಹೊಳೆ ಸಂಗ್ರಮ ಕುಡಿಯುವ ನೀರಿನ ಸರಬರಾಜು ಯೋಜನೆ. ಹಾಗೆ ನೀವು ಅನುಷ್ಠಾನ ಮಾಡಿದ ಒಂದು ಸಂಸ್ಥೆ, ಒಂದು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಏಜೆನ್ಸಿ ಯಾವುದು ಅಂದರೆ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಏನಿದ್ರ ಉದ್ದೇಶ, ಯಾಕೆ ಇದನ್ನು ಸ್ಥಾಪನೆ ಮಾಡಿದ್ರು ಅಂದರೆ ನೀವು ಸಪ್ಲೈ ಆಫ್ ದ ಡ್ರಿಂಕಿಂಗ್ ವಾಟರ್ ಒಂದು ಡಿಸ್ಟ್ರಿಕ್ಟ್ಸ್ಗಳ ಏನೇನಾಗಿರ್ತಾವಲ್ಲ, ಡೈವರ್ಟಿಂಗ್ ದ ಸರ್ಪ್ಲಸ್ ಮಾನ್ಸೂನ್ ವಾಟರ್ ಫ್ರಮ್ ದ ವೆಸ್ಟ್ ಫ್ಲೋವಿಂಗ್ ಸ್ಟ್ರೀಮ್ಸ್. ಅಂದರೆ ಇವಾಗ ಪಶ್ಚಿಮ ಭಾಗವಾಗಿ ಹರಿಯುವಂಥ ಒಂದು ಹೊಳೆಗಳಲ್ಲಿ, ಈಗ ಪಶ್ಚಿಮ ಭಾಗವಾಗಿ ಹರಿತಕ್ಕಂಥ ಒಂದು ಹೊಳೆಗಳು ಏನಿರ್ತಾವಲ್ಲ, ಅಲ್ಲಿರ್ತಕ್ಕಂಥ ಒಂದು ಹೆಚ್ಚುವರಿ ಮಳೆಗಾಲದಲ್ಲಿ ನೀರನ್ನು ತಿರುಗಿಸುವ ಒಂದು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವುದು. ಅಂದರೆ ಇವಾಗ ಒಂದು ಮಾನ್ಸೂನ್ ಅಲ್ಲಿ ಏನಾಗುತ್ತೆ, ಮಳೆ ಹೆಚ್ಚಾದಾಗ ಆ ಹೆಚ್ಚಾಗಿರ್ತಕ್ಕಂತಹ ಒಂದು ನೀರನ್ನು ಏನು ಮಾಡಬೇಕು, ಹೊಳೆಯನ್ನು ಡೈವರ್ಟ್ ಮಾಡ್ತಾರೆ, ತಿರುಗಿಸ್ತಾರೆ. ಯಾಕಂದರೆ ಅಲ್ಲಿಂದ ನಾವು ಡೈವರ್ಟ್ ಮಾಡಿದರೆ ಏನಾಗುತ್ತೆ, ಇವಾಗ ಒಂದು ಬರಪೀಡಿತ ಒಂದು ಜಿಲ್ಲೆಗಳಿಗೆ ಏನಾಗುತ್ತೆ, ನೀರು ಕುಡಿಯುವ ನೀರಿಗೆ ಒದಗಿಸುವುದಕ್ಕಾಗಿ ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟು ನೀರನ್ನು ತಿರುಗಿಸಬೇಕು ಅಂದರೆ ಅರೌಂಡ್ 24 TMC ನೀರನ್ನು ತಿರುಗಿಸುವ ಸಲುವಾಗಿ ಈ ಪ್ರಾಜೆಕ್ಟನ್ನು ಮಾಡ್ತಾರೆ. ಹಾಗೆ ಪ್ರಮುಖ ಫಲಾನುಭವಿಗಳಾದ ಜಿಲ್ಲೆಗಳು, ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಿ. ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು, ತುಮಕೂರು, ರಾಮನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇತರೆ ನೀರಿನ ಕೊರತೆ ಜಿಲ್ಲೆಗಳಿಗೆ ಒಂದು ನೀರು ಪೂರೈಸುವ ಸಲುವಾಗಿ ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮುಂದಿನ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಯಾವುದ್ರ ಬಗ್ಗೆ ಕೇಳಿದ್ದಾರೆ, ಇದು ಒಂದು ಸೆಂಟ್ರಲ್ ಸಾಯಿಲ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಆ್ಯಂಡ್ ದಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ 1954 ಎಟ್. ಅಂದರೆ 1954ರಲ್ಲಿ ಒಂದು ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣಾ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅನ್ನು ನೋಡಿದಾಗ ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಚಾಮರಾಜನಗರ, ಆಪ್ಷನ್ ಸಿ ಉಡುಪಿ, ಆಪ್ಷನ್ 4 ಮಂಡ್ಯ. ಸೊ ಫಸ್ಟ್ ಯೋಚನೆ ಮಾಡಿ ಯಾವ ಒಂದು ಆಪ್ಷನ್ನು ಇದಕ್ಕೆ ಸರಿಯಾದ ಉತ್ತರ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಬಳ್ಳಾರಿ ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಹಾಗೂ ತರಬೇತಿ ಸಂಸ್ಥೆ CSWCRTI 1954ರ ಒಂದು ಅಕ್ಟೋಬರ್ನಲ್ಲಿ ಕರ್ನಾಟಕದ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತು ಈ ಕೇಂದ್ರವನ್ನು ಕರ್ನಾಟಕ ಹಾಗೂ ನೆರೆಯ ರಾಜ್ಯಗಳ ಒಂದು ಆಳವಾದ ಒಂದು ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ ಈ ಸೈಡ್ ಸಿಗುತ್ತಲ್ಲ, ನಮ್ಮ ಸೈಡು ಬ್ಲ್ಯಾಕ್ ಸೈಡು, ಹಾಗೂ ಮತ್ತು ಕಡಿಮೆ ಮಳೆ ಪ್ರದೇಶಗಳಲ್ಲಿ ಮಣ್ಣು ಮತ್ತು ಜಲ ಸಂರಕ್ಷಣಾ ಒಂದು ಸಮಸ್ಯೆಗಳ ಕುರಿತು ಸಂಶೋಧನೆ ನಡೆಸಲು ಸ್ಥಾಪಿಸಲಾಗಿದೆ. ಯಾಕೆ ಇದನ್ನು ಸ್ಥಾಪಿಸಲಾಗಿದೆ ಅಂದರೆ ಫಸ್ಟ್ ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅಕ್ಟೋಬರ್ 1954ರಲ್ಲಿ ಸ್ಥಾಪನೆ ಮಾಡ್ತಾರೆ.
ಅದೇ ರೀತಿ ನೀವು ನೋಡೋದಾದರೆ ಇದನ್ನು ಯಾಕೆ ಒಂದು ಸ್ಥಾಪನೆ ಮಾಡ್ತಾರೆ ಅಂದರೆ, ಈ ಕಡೆ ನಮ್ಮ ಸೈಡ್ ಏನು ಬ್ಲ್ಯಾಕ್ ಸಾಯಿಲ್ ಏನಿರುತ್ತಲ್ಲ, ಬ್ಲ್ಯಾಕ್ ಸಾಯಿಲ್ ಅಥವಾ ಒಂದು ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ರೀಸನಲ್ಲಿ ಒಂದು ಸಮಸ್ಯೆಗಳ ಕುರಿತು ಸಂಶೋಧನೆ ನಡೆಸಲು ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮುಂದಿನ ಕ್ವಶನ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಲಿಸ್ಟ್ 1ನಲ್ಲಿ ಕಂಟ್ರೀಸ್ಗಳನ್ನು ಕೊಟ್ಟಿರ್ತಾರೆ, ಹಾಗೆ ಲಿಸ್ಟ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಫೇಮಸ್ ಆಗಿರ್ತಕ್ಕಂಥ ಅಲ್ಲಿ ಬಂದರುಗಳ ಒಂದು ನಗರಗಳನ್ನು ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಫಸ್ಟ್, ಅದಾದ ನಂತರ ಆನ್ಸರನ್ನು ನೋಡೋಣ. ಸೊ ಇದಕ್ಕೆ ಆನ್ಸರನ್ನು ನೋಡೋದಾದರೆ ನಾವು ಫಸ್ಟ್ ಒನ್ ಚೈನಾದಲ್ಲಿ ಇರ್ತಕ್ಕಂಥ ಒಂದು ಬಂದರ ಒಂದು ನಗರ ಯಾವುದು ಫೇಮಸ್ ಅಂದರೆ ಸೆಕೆಂಡ್ ಆಪ್ಷನ್ ಶಂಘೈ ಅನ್ನೋದು ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಬಂದರಾಗಿದೆ ಚೈನಾದಲ್ಲಿ. ಅದೇ ರೀತಿ ನೀವು ಈಜಿಪ್ತನ್ನು ನೋಡೋದಾದರೆ ಇದರಲ್ಲಿ ಇರ್ತಕ್ಕಂಥ ಒಂದು ಫೇಮಸ್ ಅಂದರೆ ಅಲೆಕ್ಸಾಂಡ್ರಿಯಾ ಅನ್ನೋದು ಏನು ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಬಂದರಾಗಿದೆ. ಅದೇ ರೀತಿ ನೀವು ನೆದರ್ಲ್ಯಾಂಡನ್ನು ನೋಡಿದರೆ ನೀವು ಆಪ್ಷನ್ 1 ಇದಕ್ಕೆ ಸರಿಯಾದ ಹೊಂದಿಕೆ. ಸೊ ಇದು ರೋಟರ್ ಡ್ಯಾಮ್ ಅನ್ನೋದು ಒಂದು ಫೇಮಸ್ ಬಂದರಾಗಿದೆ ನೆದರ್ಲ್ಯಾಂಡಲ್ಲಿ. ಹಾಗೆ ಯು ಕೆನಲ್ಲಿ ನೀವು ನೋಡೋದಾದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಲಂಡನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್. ಸೊ ಇದನ್ನು ಒಂದು ಸರ್ತಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಚೈನಾ ಶಂಘೈ, ಈಜಿಪ್ತು ಅಲೆಕ್ಸಾಂಡ್ರಿಯಾ, ಹಾಗೆ ನೆದರ್ಲ್ಯಾಂಡ್ ರೋಟರ್ ಡ್ಯಾಮು, UK ಏನು ಲಂಡನ್. ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಬಂದರುಗಳನ್ನಾಗಿರ್ಬೋದು, ಕರ್ನಾಟಕ, ಇಂಡಿಯಾ, ಈ ರೀತಿ ನೀವು ಲಿಸ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಒಂದು ಸರ್ತಿ ಓದಿ ಆನ್ಸರ್ ಬಂದರೆ ಫಸ್ಟು ಆನ್ಸರ್ ಮಾಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಏನು ಮಾಡಿದ್ದಾರೆ ಕಾರಣವನ್ನು ಕೊಟ್ಟಿರ್ತಾರೆ. ಸೊ ಒಂದು ಹೇಳಿಕೆ ಮತ್ತು ಒಂದು ಕಾರಣ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಏನು ಮಾಡಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕನ್ಸಿಡರ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಫಾರ್ ದ ಕರೆಕ್ಟ್ ಆನ್ಸರ್, ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಆಗಿದ್ದು ಅಂತ ಈ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವು ಹೇಳಿಕೆ ಏನು ಕೊಟ್ಟಿರ್ತಾರೆ ಅಂದರೆ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಪ್ರದೇಶಗಳು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿವೆ ಅಂತ ಹೇಳಿದ್ದಾರೆ. ಯಾವುದ್ಯಾವುದು, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಒಂದು ಹತ್ತಿ ಬೆಳೆಗೆ ಒಂದು ಪ್ರಸಿದ್ಧವಾಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಏನು ಕೊಟ್ಟಿರ್ತಾರೆ ಅಂದರೆ, ಈ ಪ್ರದೇಶದಲ್ಲಿ ತುಂಗಭದ್ರಾ ಯೋಜನೆಯ ಕಾಲುವೆ ನೀರಾವರಿ ಪ್ರಮುಖವಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ, ಅವರು ಅಲ್ಲಿ ಏನಾಗಿದೆ, ಒಂದು ಕ್ಯಾನಲ್ ಇರಿಗೇಷನ್ ಆಗಿರ್ತಕ್ಕಂಥ ಒಂದು ತುಂಗಭದ್ರಾ ಪ್ರಾಜೆಕ್ಟು ಒಂದು ಪ್ರಮುಖವಾಗಿದೆ, ಅದಕ್ಕೆ ಅಲ್ಲಿ ಹತ್ತಿ ಬೆಳೆಗೆ ಏನಾಗಿದೆ ಅಂದರೆ ಜಾಸ್ತಿ ಒಂದು ಪ್ರಸಿದ್ಧವಾಗಿದೆ ಅಂತ ಅದಕ್ಕೆ ರೀಸನ್ ಹೇಳಿದ್ದಾರೆ. ಸೊ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಹಾಗೂ ಕಾರಣ ಹೇಳಿಕೆಗೆ ಸರಿಯಾದ ವಿವರಣೆ ಅಂತ ಹೇಳಿದ್ದಾರೆ. ಅಂದರೆ ಹೇಳಿಕೆಯೂ ಸರಿ, ಕಾರಣನೂ ಸರಿ, ಬಟ್ ಅದೇ ರೀತಿ ಕಾರಣ ಏನಾಗಿದೆ ಹೇಳಿಕೆಗೆ ಸರಿಯಾದ ಒಂದು ವಿವರಣೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿವೆ, ಆದರೆ ಕಾರಣವು ಹೇಳಿಕೆಗೆ ಸರಿಯಾದ ವಿವರವಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸೇಮ್ ಫಸ್ಟ್ ಆಪ್ಷನ್ ಥರನೇ, ಬಟ್ ಕಾರಣ ಏನಿದೆ ಹೇಳಿಕೆಗೆ ಒಂದು ಸರಿಯಾದ ಒಂದು ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಸೊ ಮೂರನೇದು ಆಪ್ಷನ್ಸ್ ನೋಡೋದಾದರೆ, ಕಾರಣ ಸರಿಯಾಗಿದೆ ಆದರೆ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸರಿಯಾಗಿದೆ, ಕಾರಣ ಸರಿಯಾಗಿದೆ, ಬಟ್ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಆಪ್ಷನ್ 4 ನೋಡೋದಾದರೆ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಎರಡು ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಥಿಂಕ್ ಮಾಡಿ, ಈ ಕ್ವಶನ್ನು ಈಸಿ ಅನಿಸುತ್ತೆ ಬಟ್ ಕನ್ಫ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ನೀವು ಆಪ್ಷನ್ ನಂಬರ್ 2, ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿದೆ ಆದರೆ ಕಾರಣವು ಹೇಳಿಕೆಗೆ ಸರಿಯಾದ ವಿವರವಲ್ಲ ಅಂತ ಹೇಳಿದ್ದಾರೆ. ನಮಗೆ ಅನಿಸ್ಬೋದು ಎರಡು ಆಪ್ಷನ್ಸ್ ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿದೆ ಮತ್ತು ಕಾರಣ ಏನಾಗಿದೆ ಸರಿಯಾಗಿರುತ್ತೆ ಅಂತ ಅನ್ಕೊಂಡಿರ್ತೇವೆ ನಾವು, ಬಟ್ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಲ್ಲ. ಯಾಕಂತ ನೋಡೋದಾದರೆ ನಾವು ವಿವರಣೆಯನ್ನು ನೋಡೋಣ. ಇಲ್ಲಿ ಪ್ರೈಮರಿ ಆಗಿರ್ತಕ್ಕಂತಹ ಒಂದು ಕಾರಣಕ್ಕೆ, ಅಂದರೆ ಈ ಕಾರಣ ಯಾಕೆ ಸರಿ ಅಲ್ಲ ಅಂತ ನೋಡೋದಾದರೆ,
ದ ಮೇನ್ ಅಲ್ಲಿ ಏನಿದೆ ಅಂದರೆ ಒಂದು ಬ್ಲ್ಯಾಕ್ ಸಾಯಿಲ್ ಇದೆ ಈ ರೀಸನ್ಸ್ಗಳಲ್ಲಿ ಏನಿದೆ. ಈಗ ರಾಯಚೂರು ಆಗಿರ್ಬೋದು, ಬಳ್ಳಾರಿ, ವಿಜಯನಗರ ಈ ಕಡೆ ಡಿಸ್ಟ್ರಿಕ್ಸ್ಗಳಲ್ಲಿ ನೀವು ನೋಡೋದಾದರೆ ಅಲ್ಲಿ ಏನಿದೆ ಅಂದರೆ ಒಂದು ಡೀಪ್ ಬ್ಲ್ಯಾಕ್ ಸಾಯಿಲ್ ಇದೆ, ಕಪ್ಪು ಮಣ್ಣು ಇದೆ. ಮತ್ತು ಇದು ಏನಾಗಿದೆ ಅಂದರೆ ತೇವಾಂಶವನ್ನು ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ. ಇದು ಪ್ರೈಮರಿ ರೀಸನ್, ಇದು ಮೇನ್ ರೀಸನು. ಬಟ್ ಇವಾಗ ತುಂಗಭದ್ರಾ ಪ್ರಾಜೆಕ್ಟು ಇದೆ, ಅದು ಕೂಡ ಒಂದು ರೀಸನ್ ಆಗುತ್ತೆ. ಬಟ್ ಮೇನ್ ಏನು ರೀಸನ್ ಅನ್ನೋದು ಅದು ಇಂಪಾರ್ಟೆಂಟು. ಮೇನ್ ರೀಸನ್ ಏನಾಗಿದೆ ಅಂದರೆ ಅಲ್ಲಿ ಒಂದು ಕಪ್ಪು ಮಣ್ಣು ಅದು ಏನಾಗಿರುತ್ತೆ, ಒಂದು ತೇವಾಂಶವನ್ನು ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ, ಅಂದರೆ ವಿಚ್ ರಿಟೈನ್ಸ್ ದ ಮಾಯ್ಶ್ಚರ್ ವೆಲ್. ಹಾಗೆ ನೀವು ಇನ್ನೊಂದು ರೀಸನನ್ನು ನೋಡೋದಾದರೆ ಮಧ್ಯಮ ಮಳೆ ಇರುವ ಒಂದು ಅರೆ ಶುಷ್ಕ ಉಷ್ಣವಲಯದ ಹವಾಮಾನವಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಏನು ಸಾಯಿಲು ಮೇನ್ ರೀಸನು. ಸೆಕೆಂಡ್ ರೀಸನ್ ಏನಂದರೆ ಅಲ್ಲಿ ಇರತಕ್ಕಂಥ ಒಂದು ಕ್ಲೈಮೇಟ್ ಯಾವ ರೀತಿ ಇದೆ ಅಂದರೆ ಒಂದು ಸೆಮಿ ಆರಿಡ್ ಟ್ರಾಪಿಕಲ್ ಕ್ಲೈಮೇಟ್ ಒಂದು ಏನಿದೆ ಅಂದರೆ ಅಲ್ಲಿ ಒಂದು ಮಾಡ್ರೇಟ್ ರೈನ್ಫಾಲ್ ಇದೆ, ಮಳೆ. ಸೊ ಅದಕ್ಕೆ ಅಲ್ಲಿ ಏನಿದೆ ಹತ್ತಿ ಬೆಳೆ ಅಷ್ಟು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತಾರೆ. ಸೊ ಬೆಚ್ಚಗಿನ ತಾಪಮಾನ ಮತ್ತು ದೀರ್ಘಕಾಲದ ಒಂದು ಹಿಮರಹಿತ ಬೆಳೆಯ ಅವಧಿ ಇದು ಹತ್ತಿ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಅಂದರೆ ಆ ರೀಸನಲ್ಲಿ ಇವೇನು ಡಿಸ್ಟ್ರಿಕ್ಸ್ ಇದೆ ಅಲ್ಲಿ ಈ ರೀಸನಲ್ಲಿ ಯಾವ ರೀತಿ ಒಂದು ವಾರ್ಮ್ ಟೆಂಪ್ರೇಚರ್ ಇರುತ್ತೆ, ಒಂದು ಲಾಂಗ್ ಒಂದು ಫಾಸ್ಟ್ ಫ್ರೀ ಅಂದರೆ ಹಿಮರಹಿತ ಒಂದು ಈ ಬೆಳೆಗಳಿಗೆ ಒಂದು ಸಹಾಯ ಮಾಡುತ್ತದೆ. ಸೊ ಇದು ಏನಪ್ಪ ಅಂದರೆ ಕಾಟನ್ ಒಂದು ಬೆಳೆ ಬೆಳೆಯುವುದಕ್ಕೆ ಇವು ಮೇನ್ ರೀಸನ್ಸ್ಗಳು. ಸೊ ನೆಕ್ಸ್ಟ್ ಟೈಮ್ ಈ ಕ್ವಶನನ್ನು ಅಥವಾ ಹತ್ತಿ ಬೆಳೆಗೆ ಏನು ಕಾರಣ ಅಂತ ಕೇಳಿದ್ರೆ ಇವು ರೀಸನ್ಸ್ಗಳಿದ್ರೆ ಅಷ್ಟೇ ಸರಿಯಾಗಿದೆ. ಈ ರೀಸನ್ಸ್ಗಳಿಲ್ಲ ಅಂದರೆ ಅದು ರಾಂಗ್ ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಫಸ್ಟ್ ಟ್ರೈ ಮಾಡಿ. ಸೊ ಏನು ಕೇಳಿದ್ದಾರೆ ಅಂದರೆ DIPAMನ ಒಂದು ಪೂರ್ಣ ರೂಪ ಏನಂತ ಕೇಳಿದ್ದಾರೆ. ಆಪ್ಷನ್ 1 ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಆಪ್ಷನ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ಒಂದು ನಿರ್ವಹಣಾ ಇಲಾಖೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ದಿ ಇನೋವೇಷನ್ ಆ್ಯಂಡ್ ದ ಪಬ್ಲಿಕ್ ಆಕ್ಸೆಸ್ ಮ್ಯಾನೇಜ್ಮೆಂಟ್, ಅಂದರೆ ನವೀನತೆ ಮತ್ತು ಸಾರ್ವಜನಿಕ ಒಂದು ಪ್ರಾದೇಶಿಕ ನಿರ್ವಹಣಾ ಇಲಾಖೆ ಅಂತ ಹೇಳಿದ್ದಾರೆ. ಆಪ್ಷನ್ 3 ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಪಬ್ಲಿಕ್ ಏರಿಯಾ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ, ಅಂದರೆ ಹೂಡಿಕೆ ಮತ್ತು ಸಾರ್ವಜನಿಕ ಪ್ರದೇಶ ನಿರ್ವಹಣಾ ಇಲಾಖೆ ಅಂತ ಹೇಳಿದ್ದಾರೆ. ಇನ್ನು ಆಪ್ಷನ್ 4 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ದಿ ಇನೋವೇಷನ್ ಆ್ಯಂಡ್ ದ ಪಾಲಿಸಿ ಆಕ್ಸೆಸ್ ಮ್ಯಾನೇಜ್ಮೆಂಟ್, ಅಂದರೆ ನಾವೀನ್ಯತೆ ಮತ್ತು ನೀತಿ ಪ್ರವೇಶ ನಿರ್ವಹಣಾ ಇಲಾಖೆ ಅಂತ ಹೇಳಿದ್ದಾರೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ನೋಡೋದಾದರೆ ಈ ಕ್ವಶನ್ಗೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಸೊ DIPAM ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಸೊ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಥಿಯರಿಯನ್ನು ಡಿಸ್ಕಸ್ ಮಾಡೋದಾದರೆ ಇದು ಒಂದು ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆ ಏನಿದೆ ಇದು ಭಾರತ ಸರ್ಕಾರದ ಒಂದು ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಒಂದು ವಲಯವಾಗಿದೆ. ಅಂದರೆ ಇವಾಗ ದ ಮಿನಿಸ್ಟ್ರಿ ಆಫ್ ದಿ ಫೈನಾನ್ಸ್ ಏನಿದೆ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಮಿನಿಸ್ಟ್ರಿ ಆಫ್ ದ ಫೈನಾನ್ಸ್ ಏನಿದೆ ಅದರ ಅಂಡರಲ್ಲಿ ಇದು DIPAM ಬರುತ್ತೆ. ಇದರದ್ದು ಒಂದು ಜವಾಬ್ದಾರಿಗಳು ಏನೇನೆಂದರೆ ಮ್ಯಾನೇಜಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನು ಇನ್ವೆಸ್ಟ್ಮೆಂಟ್ಗಳಿರ್ತಾವಲ್ಲ ಇನ್ ಪಬ್ಲಿಕ್ ಸೆಕ್ಟರಲ್ಲಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡುತ್ತೆ. ಅಂದರೆ ಕೇಂದ್ರ ಸಾರ್ವಜನಿಕ ವಲಯದ ಒಂದು ಉದ್ಯಮಗಳಲ್ಲಿ ಕೇಂದ್ರ ಸರ್ಕಾರದ ಹೂಡಿಕೆಗಳನ್ನೆಲ್ಲ ಇದು ಏನು ಮಾಡುತ್ತೆ, ನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಹ್ಯಾಂಡಲ್ ದಿ ಡಿಸ್ಇನ್ವೆಸ್ಟ್ಮೆಂಟ್ ಇನ್ ದ CPSE, ಅಂದರೆ CPSEಗಳಲ್ಲಿ ನೀವು ನೋಡ್ಬೋದು ಸರ್ಕಾರಿ ಒಂದು ಷೇರು ಮಾರುಕಟ್ಟೆಗಳ ಒಂದು ಕಾರ್ಯನಿರ್ವಹಿಸಲು ಹಾಗೂ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈ ಒಂದು ಡಿಪಾರ್ಟ್ಮೆಂಟು ವರ್ಕ್ ಮಾಡುತ್ತೆ. ಮತ್ತು ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿ ಒಂದು ಬರುತ್ತೆ, ಅಂದರೆ ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಈ ಒಂದು ಡಿಪಾರ್ಟ್ಮೆಂಟು ಬರುತ್ತೆ. ಅದೇ ರೀತಿ ನೀವು ಮುಂದಿನ ಕ್ವಶನನ್ನು ಸಾಲ್ವ್ ಮಾಡೋದಾದರೆ ಈ ಕ್ವಶನ್ ಬೇಸಿಕಲಿ ಎದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಎಜುಕೇಷನ್ ಸ್ಕೀಮ್ಸ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಈ ಕಡೆ ಕಾಲಮ್ಗಳಲ್ಲಿ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಕೀಮ್ಸ್ಗಳನ್ನು ಕೊಟ್ಟಿರ್ತಾರೆ, ಅದ್ರದ್ದು ಆಬ್ಜೆಕ್ಟಿವ್ ಏನು ಅಂದರೆ ಅದರ ಉದ್ದೇಶ ಏನು, ಆ ಸ್ಕೀಮ್ದು ಉದ್ದೇಶ ಏನು ಅಂತ ಸೆಕೆಂಡ್ ಕಾಲಮಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ.
ಸೊ ಫಸ್ಟ್ ಒಂದು ಸರ್ತಿ ಈ ಕ್ವಶನನ್ನು ಓದಿ ಅದಾದ ನಂತರ ಆನ್ಸರ್ ನೋಡೋಣ. ಟೋಟಲ್ ಆಗಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ 4 ಆಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಯಾವ ಒಂದು ಸ್ಕೀಮು ಯಾವ ಒಂದು ಆಬ್ಜೆಕ್ಟ್ಗೆ ಸರಿ ಆಗುತ್ತೆ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಆಪ್ಷನಲ್ಲಿ ಯಾವ ಸ್ಕೀಮ್ ಕೊಟ್ಟಿದ್ದಾರೆ ಅಂದರೆ ರಾಷ್ಟ್ರೀಯ ಒಂದು ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನನ ಕೊಟ್ಟಿದ್ದಾರೆ. ಸೊ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನಲ್ಲಿ. ಸೆಕೆಂಡ್ ಆಪ್ಷನಲ್ಲಿ ಒಂದು ವಿದ್ಯಾಂಜಲಿ ಒಂದು ಸ್ಕೀಮನ್ನು ಕೊಟ್ಟಿದ್ದಾರೆ. ಥರ್ಡಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಉನ್ನತ ಭಾರತ ಅಭಿಯಾನ ಸ್ಕೀಮ್ ಇದೆ. ಆಪ್ಷನ್ 4ಅಲ್ಲಿ ಏನಿದೆ ಪ್ರಗತಿ ಸ್ಕೀಮ್ ಇದೆ. ಸೊ ಇದು ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಇವಾಗ ಈ ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಏನಿದೆ ಅದಕ್ಕೆ ಸರಿಯಾದ ಒಂದು ಜೋಡಿ ಅಂದರೆ ಥರ್ಡ್ ಒನ್. ಒಂದು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಸಲುವಾಗಿ ಈ ಒಂದು ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಮೇನ್ ಆಬ್ಜೆಕ್ಟಿವ್ ಒಂದು ಆರ್ಥಿಕವಾಗಿ ಯಾರ್ಯಾರು ದುರ್ಬಲವಾಗಿರ್ತಾರಲ್ಲ ಆ ಒಂದು ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡುವ ಸಲುವಾಗಿ ಈ ಒಂದು ನ್ಯಾಷನಲ್ ಮೆರಿಟ್ ಕಮ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದೇ ರೀತಿ ನೀವು ಆಪ್ಷನ್ ಬಿ ನಲ್ಲಿ ನೋಡಿದಾಗ ಇದಕ್ಕೆ ಸರಿಯಾದ ಒಂದು ಜೋಡಿ ಅಂದರೆ ಆಪ್ಷನ್ 4. ಆಪ್ಷನ್ 4 ಇದಕ್ಕೆ ಸರಿಯಾದ ಆನ್ಸರ್. ಅಂದರೆ ಸ್ವಯಂ ಸೇವಿತ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಹಾರಾತ್ಮಕವಾಗಿ ತರಗತಿಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಅಂದರೆ ಈಗ ರೆಮಿಡಿಯಲ್ ಕ್ಲಾಸಸ್ಗಳು ತಗೊಳ್ಬೋದಾಗಿರ್ಬೋದು. ಮುಂದೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮೇನ್ ಆಬ್ಜೆಕ್ಟಿವ್ ಏನಂದರೆ ಒಂದು ರೆಮಿಡಿಯಲ್ ಕ್ಲಾಸಸ್ ತೊಗೊಳ್ಳೋದಾಗಲಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಸ್ಟೂಡೆಂಟಿಗೆ ಕೊಡೋದಾಗಲಿ, ವಾಲಂಟಿಯರ್ಸ್ ಆಗಿ ಅಂದರೆ ಏನು ಫೋರ್ಸ್ ಇಲ್ಲ, ಅವ್ರ ಇಚ್ಛೆ ಇದ್ದರೆ ಯಾರ್ಯಾರು ಒಂದಿದ್ದರೆ ಅವರು ಕ್ಲಾಸಸ್ಗಳನ್ನು ರೆಮಿಡಿಯಲ್ ಕ್ಲಾಸಸ್ಗಳನ್ನು ತೊಗೋಬೋದು. ಯಾವುದು ವಿದ್ಯಾಂಜಲಿ ಒಂದು ಸ್ಕೀಮಲ್ಲಿ. ಇನ್ನು ಆಪ್ಷನ್ ಸಿ ಒಂದು ಉನ್ನತ ಭಾರತ ಅಭಿಯಾನದಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾದ ಒಂದು ಆಪ್ಷನ್ ಅಂದರೆ ಆಪ್ಷನ್ 2. ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಸಮಾಜ ಮತ್ತು ಗ್ರಾಮಗಳೊಂದಿಗೆ ಸಂಪರ್ಕಿಸುವುದು ಅಂದರೆ ಕನೆಕ್ಟಿಂಗ್ ದ ಹೈಯರ್ ಎಜುಕೇಷನ್ಸ್ ಏನಿದೆ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಮತ್ತು ವಿಲೇಜ್ ನಡು ಒಂದು ಬೆರೆತು ಅಲ್ಲಿರ್ತಕ್ಕಂತಹ ಒಂದು ಪ್ರಾಬ್ಲಮ್ಸ್ಗಳನ್ನು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಲಿ ಅಂತ ಎರಡನ್ನು ಮರ್ಜ್ ಮಾಡಿದ್ದಾರೆ. ಅಂದರೆ ಶಿಕ್ಷಣ ಈ ಕಡೆ ಎಜುಕೇಷನ್ ಮತ್ತು ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಲಿ ವಿಲೇಜ್ ಲೈಫ್ ಅಂತ ಉನ್ನತ ಭಾರತ ಅಭಿಯಾನ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಹಾಗೆ ಆಪ್ಷನ್ ಡಿ ಅನ್ನು ನೋಡೋದಾದರೆ ನೀವು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಒಂದು ಉತ್ತರ ಅಂದರೆ ಆಪ್ಷನ್ 1. ಅಂದರೆ ಒಂದು ತಾಂತ್ರಿಕ ಶಿಕ್ಷಣ ಬಾಲಕಿಯರಿಗೆ ವಿದ್ಯಾರ್ಥಿ ವೇತನ ಅಂದರೆ ಇವಾಗ ಟೆಕ್ನಿಕಲ್ ಎಜುಕೇಷನ್ಸ್ ಆಗಿರ್ಬೋದು, ಇವಾಗ ಇಂಜಿನಿಯರಿಂಗಲ್ಲಿ ಈಗ ಈ ರೀತಿ ಒಂದು ಟೆಕ್ನಿಕಲ್ ಒಂದು ಡಿಪ್ಲೊಮಾದಲ್ಲಿ ಈ ಥರ ಒಂದು ಟೆಕ್ನಿಕಲ್ ಎಜುಕೇಷನಲ್ಲಿ ಅಂದರೆ ಬಾಲಕಿಯರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದೇ ರೀತಿ ನಾನು ಇಲ್ಲಿ ಕೆಳಗಡೆ ಏನು ಮಾಡಿದ್ದೀನಿ ಅಂದರೆ ಪ್ರತಿಯೊಂದು ಸ್ಕೀಮ್ಸ್ದು ಎಕ್ಸ್ಪ್ಲನೇಷನ್ನು ಮತ್ತು ಅದರ ಆಬ್ಜೆಕ್ಟಿವನ್ನು ಕೊಟ್ಟಿದ್ದೀನಿ. ಸೊ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಾಪರಾಗಿ ಈ ಸ್ಕೀಮ್ಸ್ಗಳ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟ್ ಟೈಮು ಅಥವಾ ಮುಂದೆ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನಾನು ಪ್ರತಿಯೊಂದು ಸ್ಕೀಮನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ನಾನು PDF ಅನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ವಿಡಿಯೋ ಲಾಸ್ಟಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಅಥವಾ ಒಂದು QR ಕೋಡನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಜಾಯಿನ್ ಆಗಿ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ನು, ಭಾರತದಲ್ಲಿ ಆರಂಭದಲ್ಲಿ ಏನಿರುತ್ತೆ ಅಂದರೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಲ್ಲಿದ್ದಲನ್ನು ಆಧಾರವಾಗಿದ್ದವು. ಇದಕ್ಕೆ ಏಕೈಕ ಅಪವಾದ ಅಂದರೆ ಬಿಫೋರು ಏನಾಗಿದೆ ಅಂದರೆ ಭಾರತದಲ್ಲಿ ಈಗ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳಿರ್ತಾವೆ ನೋಡು, ಅಲ್ಲಿ ಐರನನ್ನು ಒಂದು ಸ್ಮೆಲ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ಕೋತಿದ್ರು, ಕಲ್ಲಿದ್ದಲನ್ನು ಯೂಸ್ ಮಾಡ್ಕೋತಿದ್ರು. ಬಟ್ ಒಂದು ಕೈಗಾರಿಕೆ ಏನಿತ್ತು
ಕಲ್ಲಿದ್ದಲನ್ನು ಯೂಸ್ ಮಾಡ್ಕೋತಿದ್ದಿಲ್ಲ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒಂದು ಸರ್ತಿ ಥಿಂಕ್ ಮಾಡಿ ಯಾವುದು ಆಪ್ಷನ್ ಕರೆಕ್ಟ್ ಆಗಿರಬಹುದು, ಗೆಸ್ ಮಾಡಿ. ಸೊ ಆಪ್ಷನ್ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕುಲ್ಟಿಯನ್ನು ಕೊಟ್ಟಿದ್ದಾರೆ. ಆಪ್ಷನ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಮ್ಶೆದ್ಪುರ್. ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ ಭದ್ರಾವತಿ. ಹಾಗೆ ಆಪ್ಷನ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬರ್ನ್ಪುರ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 3 ಭದ್ರಾವತಿ. ಇದರದ್ದು ಎಕ್ಸ್ಪ್ಲನೇಷನ್ ಅನ್ನು ನೋಡೋದಾದರೆ ನೀವು, ಭಾರತದಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಆರಂಭದಲ್ಲಿ ಏನು ಹೆಚ್ಚಿನದಾಗಿ ಏನಾಗಿರ್ತಾವೆ ಅಂದರೆ ಕಲ್ಲಿದ್ದಲನ್ನು ಯೂಸ್ ಮಾಡ್ಕೋತಿರ್ತಾವೆ. ಕಲ್ಲಿದ್ದಲು ಯೂಸ್ ಮಾಡಿಕೊಂಡು ಒಂದು ಐರನ್ನನ್ನು ಒಂದು ಕರಗಿಸೋದಕ್ಕೆ ಯೂಸ್ ಮಾಡ್ಕೋತಿದ್ರು. ಬಟ್ ಒಂದು ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಏನಾಗಿತ್ತು, ಅದು ಐರನ್ನ ಯೂಸ್ ಕಲ್ಲಿದ್ದಲನ್ನು ಯೂಸ್ ಮಾಡ್ಕೋತಿದ್ದೆ. ಅದು ಯಾವುದು ಅಂದರೆ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ. ಸೊ ಅದಕ್ಕೆ ಇನ್ನೊಂದು ಹೆಸರು ಏನಿತ್ತು ಅಂದರೆ ಮೈಸೂರು ಅವರ ಒಂದು ಮೈಸೂರು ಆ್ಯಂಡ್ ಸ್ಟೀಲ್ ವರ್ಕ್ಸ್ ಅಂತ ಹೆಸರಿತ್ತು ಅದಕ್ಕೆ. ಬಟ್ ಈಗ ಕಲ್ಲಿದ್ದಲನ್ನ ಯೂಸ್ ಮಾಡ್ಕೋತಿದ್ದಿಲ್ಲ ಅಂದರೆ ಏನು ಯೂಸ್ ಮಾಡ್ತಿದ್ರು ಅಂದರೆ ಚಾರ್ಕೋಲನ್ನು ಯೂಸ್ ಮಾಡ್ಕೋತಿದ್ರು. ಯಾಕಂದರೆ ನಿಯರ್ ಬೈ ಒಂದು ಫಾರೆಸ್ಟ್ ಇತ್ತಲ್ಲ, ಸೊ ಅದ್ರ ಸಂಬಂಧ ಅಲ್ಲಿ ನಿಯರಲ್ಲಿ ಕೋಲ್ ಯಾವುದು ಸಿಗ್ತಾ ಇದ್ದಿಲ್ಲ ಈ ಕಡೆ ಕರ್ನಾಟಕ ಸೈಡು. ಸೊ ಅದಕ್ಕೆ ಅವ್ರು ಏನು ಮಾಡ್ಕೋತಿದ್ರು, ಚಾರ್ಕೋಲನ್ನು ಯೂಸ್ ಮಾಡ್ಕೋತಿದ್ರು. ಸೊ ನೆಕ್ಸ್ಟ್ ಕ್ವಶನು ಇದು ಟ್ರೈಬ್ಸ್ ಬಗ್ಗೆ ಇದೆ. ಏನು ಕೊಟ್ಟಿದ್ದಾರೆ ಅಂದರೆ ತೋಡಾ ಟ್ರೈಬ್ ಬಗ್ಗೆ ಕೊಟ್ಟಿದ್ದಾರೆ. ತೋಡಾ ಬುಡಕಟ್ಟು ಮೂಲ ಒಂದು ವಾಸಸ್ಥಾನ ಈ ಕೆಳಗಿನವುದರಲ್ಲಿ ಯಾವ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅನ್ನು ನೋಡೋದಾದರೆ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ ಕುಮಾಯೂನ್ ಬೆಟ್ಟಗಳು, ಆಪ್ಷನ್ 2 ನೀಲಗಿರಿ ಬೆಟ್ಟಗಳು, ಆಪ್ಷನ್ 3 ಕಾಶಿ ಬೆಟ್ಟಗಳು, ಆಪ್ಷನ್ 4 ಗಟ್ವಾಲ್ ಬೆಟ್ಟಗಳು. ಸೊ ಯಾವ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಅಂತ ನೋಡೋದಾದರೆ ಇದಕ್ಕೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ, ನೀಲಗಿರಿ ಬೆಟ್ಟಗಳು. ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳ್ತಾರೆ. ತೋಡಾ ಟ್ರೈಬ್ಗಳಾಗಿರ್ಬೋದು, ಹಾಗೆ ಇನ್ನೂ ಹಲವಾರು ಒಂದು ಟ್ರೈಬ್ಸ್ಗಳು ಇದ್ದಾವೆ ಇಂಡಿಯಾದಲ್ಲಿ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ PVTG ಅಂತ ಟ್ರೈಬ್ಸ್ಗಳು ಬರ್ತವೆ. ಅವು ಒಂದು ತುಂಬ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಐ ಥಿಂಕ್ ಅವು 2 ಇದ್ದಾವೆ ಅನಿಸುತ್ತೆ. ಇನ್ನು ತೋಡಾ ಟ್ರೈಬ್ ಬಗ್ಗೆ ಒಂದು ನೋಡೋದಾದರೆ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಪಶುಪಾಲನಾ ಒಂದು ಎಮ್ಮೆ ಸಾಕಾಣೆ ಏನಿದೆ, ಅವರು ಒಂದು ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದೆ. ಇವ್ರದ್ದು ಒಂದು ಪಶು ಒಂದು ಸಂಗೋಪನೆ ಅಂದರೆ ಯಾವುದಂದರೆ ಎಮ್ಮೆ ಸಾಕಾಣಿಕೆ. ಹಾಗೆ ಒಂದಾಗಿರ್ತಕ್ಕಂಥ ಒಂದು ಪಶ್ಚಿಮ ಬೆಟ್ಟಗಳಲ್ಲಿ ಭಾಗವಾಗಿರ್ತಕ್ಕಂಥ ಒಂದು ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟಗಳ ಮೂಲದ ನಿವಾಸಿಗಳೆಂದಾಗಿದ್ದಾರೆ. ಇವರು ಯಾವ ಒಂದು ಸ್ಟೇಟಲ್ಲಿ ಬರ್ತಾರೆ ಅಂದರೆ ಒಂದು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಇವರು ಒಂದು ಮೂಲ ವಾಸಸ್ಥಾನವಾಗಿದೆ. ಹಾಗೆ ಅವರ ಒಂದು ಸಾಂಪ್ರದಾಯಿಕ ವಸತಿಗಳನ್ನು ಮುಂಡಾಸ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಅಂದರೆ ಮುಂಡ್ಸ್ಗಳು ಅಂತ ಕರೀತಾರೆ. ಇದು ಇಂಪಾರ್ಟೆಂಟು. ಹಾಗೆ ಅವರ ಒಂದು ಸಂಸ್ಕೃತಿಯ ಪವಿತ್ರ ಎಮ್ಮೆಗಳನ್ನು ಸಾಕುವುದರ ಸುತ್ತ ಕೇಂದ್ರಿತವಾಗಿರುತ್ತದೆ. ಅಂದರೆ ಅವರು ಮೇನ್ ಏನಪ್ಪ ಅಂದ್ರೆ ಅವರ ಸಂಸ್ಕೃತಿಯ ಒಂದು ಪವಿತ್ರ ಎಮ್ಮೆಗಳನ್ನು ಸಾಕುವುದರ ಒಂದು ಸುತ್ತ ಕೇಂದ್ರೀಕೃತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಹಾಗೆ ಈ ಎಮ್ಮೆಗಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮಹತ್ವದ ಒಂದು ಸ್ಥಾನವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಒಂದು ಟ್ರೆಡಿಷನ್ನೇ ಅದೇ ಅಂದರೆ, ಸೊ ಅದು ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಒಂದು ಆರ್ಥಿಕವಾಗಿರ್ತಕ್ಕಂತಹ ಒಂದು ಮಹತ್ವಪೂರ್ಣ ಸ್ಥಾನವಾಗಿ ಕೊಟ್ಟಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ನಾನು ಹೇಳಿದ ಪ್ರಕಾರ ವಿಡಿಯೋ ಕೊನೆಯಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಗೂ QR ಕೋಡನ್ನು ಕೊಟ್ಟಿರ್ತೀನಿ. ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಬರುವ ಒಂದು ವಿಡಿಯೋಸ್ಗಳ ಲಿಂಕ್ ಆಗಿರ್ಬೋದು ಅಥವಾ PDF ಇಂಪಾರ್ಟೆಂಟ್ MCQsಗಳು ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿರ್ತೀನಿ. ಸೊ ಇದಕ್ಕೆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ.
ಸೊ ಸ್ಟಿಲ್ ನಾವು ಏನು ಸಾಲ್ವ್ ಮಾಡ್ತಿದ್ದೀವಪ್ಪ ಅಂದರೆ ಇವಾಗ ವಿವೋ ಎಕ್ಸಾಮ್ದು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಎಲ್ಲ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಇನ್ನು. ಸೊ ನೀವು ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಕ್ವಶನ್ಸ್ ಡಿಫಿಕಲ್ಟ್ ಬಂದಿರತಕ್ಕಂತಹ ಕ್ವಶನ್ಸ್ಗಳು ನೀವು ನೋಡಬಹುದು. ಕ್ವಶನ್ಸ್ಗಳನ್ನ ಏನು ಅಷ್ಟೊಂದು ಈಸಿನೂ ಇಲ್ಲ, ಮೀಡಿಯೇಟು ಇದ್ದಾವೆ ಅಥವಾ ಜಾಸ್ತಿ ಡಿಫಿಕಲ್ಟ್ ಕೂಡ ಇದ್ದಾವೆ. ಸೊ ನೀವು ಪ್ರಾಪರಾಗಿ ಪ್ರತಿಯೊಂದು ಕ್ವಶನನ್ನು ನೀವು